ಇರಾನ್ ಮೇಲೆ ಮತ್ತೆ ಮುಗಿಬಿದ್ದಂತಹ ವಿಶ್ವದ ದೊಡ್ಡಣ್ಣ ಡ್ರೋನ್ಗಳ ಸಂಗ್ರಹಿಸಿದಂತಹ ಇರಾನ್ ನೌಕೆ ಉಡೀಸಾಗಿದೆ. ಇರಾನ್ ನೌಕೆ ಉಡೀಸ್ ಮಾಡಿದೆ. ಇಡೀ ಇರಾನಿನ ನೌಕಾಪಡೆ ಮುಳುಗಿಸುವಂತಹ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನೌಕೆ ಹೊಡೆದು ಹಾಕುವ ದೃಶ್ಯವನ್ನ ಹಂಚಿಕೊಂಡಿದೆ ಅಮೆರಿಕ ಎಕ್ಸ್ನಲ್ಲಿ. ಯುಎಸ್ ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಮಾಡಿರುವಂಥದ್ದು. ಮತ್ತೊಂದೆಡೆ ಟೆಹರಾನ್ ಗುರಿಯಾಗಿಸಿಕೊಂಡು ದಾಳಿಯನ್ನು ಕೂಡ ಮಾಡಲಾಗಿರುವಂಥದ್ದು. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತಹ ಇಸ್ರೇಲ್ ಶಸ್ತ್ರಾಸ್ತ್ರಗಳ ಗೋಡೌನ್ ಮೇಲೆ ಕಣ್ಣಿಟ್ಟಿದೆ. ಇರಾನ್ ಮೇಲೆ ಮತ್ತೆ ಮುಗಿಬಿದ್ದಿರುವಂಥದ್ದು. ಡ್ರೋನ್ಗಳ ಸಂಗ್ರಹಿಸಿಟ್ಟಿದ್ದಂತಹ ನೌಕೆಯನ್ನ ಉಡೀಸ್ ಮಾಡಲಾಗಿದೆ. ನೌಕೆಯನ್ನ ಹೊಡೆದು ಹಾಕುವಂತಹ ದೃಶ್ಯವನ್ನ ಅಮೆರಿಕ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದೆ ಕೂಡ. ಇನ್ನೊಂದು ಕಡೆ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರುವಂಥದ್ದು. ಟೆಹರಾನ್ ಅಲ್ಲಿ ಅಟ್ ಎ ಟೈಮ್ ಏಕಕಾಲದಲ್ಲಿ ಬಹಳಷ್ಟು ಕಡೆ ಕ್ಷಿಪಣಿಗಳನ್ನ ಹಾರಿಸಿರುವಂಥದ್ದು. ಶಸ್ತ್ರಾಸ್ತ್ರಗಳ ಗೋಡೌನ್ ಕಂಪ್ಲೀಟ್ ಆಗಿ ನಾಶ ಮಾಡಿದೆ. ಡ್ರೋನ್ಗಳನ್ನ ಸಂಗ್ರಹಿಸಿದಂತಹ ಇರಾನ್ ನೌಕೆ ಕೂಡ ಉಡೀಸಾಗಿದೆ. ಘೋರ ಯುದ್ಧದ ದಾಳಿಗಳು ಮುಂದುವರಿತಾನೇ ಇದೆ. ಯಾವ ಗುಟ್ಟು ಬೆದರಿಕೆಗಳಿಗೂ ಕೂಡ ಹೆದರ್ತಾ ಇಲ್ಲ. ಇಡೀ ಇರಾನಿನ ನೌಕಾಪಡೆಯನ್ನ ಮುಳುಗಿಸುವ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಕಡೆ ಇರಾನ್ ಕೂಡ ಸುಮ್ಮನಾಗ್ತಾ ಇಲ್ಲ. ಇಸ್ರೇಲ್ ಎಚ್ಚರಿಕೆ ಸಂದೇಶವನ್ನ ಕೊಟ್ಟರೂ ಕೂಡ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸ್ಥಿತಿಗೆ ಇದೀಗ ಇರಾನ್ ತಲುಪಿರುವಂಥದ್ದು. ಈ ಕಡೆ ಅಮೆರಿಕ ಕೂಡ ಡ್ರೋನ್ಗಳನ್ನ ಸಂಗ್ರಹಿಸಿಟ್ಟಿರುವಂತಹ ಗೋಡೌನ್ ಅನ್ನೇ ಉಡೀಸ್ ಮಾಡಲಾಗಿದೆ. ಇಡೀ ಇರಾನಿನ ನೌಕಾಪಡೆಯನ್ನೇ ಮುಳುಗಿಸೋದಕ್ಕೆ ನಡೀತಾ ಇದೆ ಕಾರ್ಯಾಚರಣೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ. ಮತ್ತೊಂದೆಡೆ ಟೆಹರಾನ್ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗ್ತಾ ಇದೆ. ಹಲವು ಕ್ಷಿಪಣಿಗಳ ಸುರಿಮಳೆಗೈತಾ ಇರುವಂಥದ್ದು. ಶಸ್ತ್ರಾಸ್ತ್ರಗಳ ಗೋಡೌನ್ ಮೇಲೆ ಕೂಡ ಅಮೆರಿಕ ಭಾರೀ ಅಟ್ಯಾಕ್ ಮಾಡಿದೆ. ಇರಾನ್ ಮೇಲೆ ಮತ್ತೆ ಮುಗಿಬಿದ್ದಿದೆ ವಿಶ್ವದ ದೊಡ್ಡಣ್ಣ. ಡ್ರೋನ್ಗಳ ಸಂಗ್ರಹಿಸಿದಂತಹ ಗೋಡೌನ್ ಕೂಡ ಉಡೀಸ್ ಮಾಡಿರುವಂಥದ್ದು. ನೌಕೆ ಹೊಡೆದು ಹಾಕುವ ದೃಶ್ಯವನ್ನ ಹಂಚಿಕೊಂಡಿದೆ ಅಮೆರಿಕ ತಮ್ಮ ಎಕ್ಸ್ ಖಾತೆಯಲ್ಲಿ. ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಮಾಡಿದೆ. ಇರಾನ್ ಮೇಲೆ ಮತ್ತೆ ಮುಗಿಬಿದ್ದಿರುವಂಥದ್ದು ವಿಶ್ವದ ದೊಡ್ಡಣ್ಣ. ಮತ್ತೊಂದೆಡೆ ಟೆಹರಾನ್ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರುವಂಥದ್ದು. ಇಡೀ ಇರಾನಿನ ನೌಕಾಪಡೆ ಮುಳುಗಿಸೋದಕ್ಕೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನೌಕೆಯನ್ನ ಹೊಡೆದು ಹಾಕುವ ದೃಶ್ಯ ಕೂಡ ಹಂಚಿಕೊಂಡಿರುವಂಥದ್ದು. ವಿಶ್ವದ ದೊಡ್ಡಣ್ಣ ಎಕ್ಸ್ ಖಾತೆಯಲ್ಲಿ ಯುಎಸ್ ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಅನ್ನ ಮಾಡಿದೆ. ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಕೂಡ ಮಾಡಿರುವಂಥದ್ದು. ದಾಳಿಗಳು ಕ್ಷಿಪಣಿಗಳು ನಿಲ್ತಾನೆ ಇಲ್ಲ. ನಮಗಿಂತ ತಾಗಿಂತ ನೀ ಮೇಲೂ ನಿನ್ಗಿಂತ ನಾನು ಮೇಲೂ ಅನ್ನೋ ಥರ ಅಟ್ಯಾಕ್ ಅನ್ನ ಮಾಡ್ತಾನೆ ಇದೆ. ಜನರು ಭಯಭೀತರಾಗಿ ಎಷ್ಟೋ ಜನ ಹಸ್ತಾಂತರವಾಗಿದ್ದಾರೆ ಕೂಡ. ಬಂಕ್ಗಳಲ್ಲಿ ಅವಿತುಕೊಳ್ತಾ ಇದ್ದಾರೆ. ಯುದ್ಧದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದರ ಎಫೆಕ್ಟ್ ಎಲ್ಲಾ ಕಡೆ ಕೂಡ ಈಗ ಆಲ್ರೆಡಿ ತಟ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಮುಂದೂಡಿಕೆ ಆಯಿತು. ಬಂಗಾರದ ರೇಟ್ಗಳು ಕೂಡ ಹೂಡಿಕೆದಾರರಿಗೂ ಕೂಡ ಕನ್ಫ್ಯೂಷನ್ಸು. ಮತ್ತೆ ತೈಲದಲ್ಲೂ ಕೂಡ ಬದಲಾವಣೆಗಳು, ತೈಲ ವರ್ಗಾವಣೆಯಲ್ಲೂ ಕೂಡ. ಸೊ ಈ ರೀತಿಯಾಗಿ ಯುದ್ಧದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಸೊ ಫೈನಲಿ ಅಮೆರಿಕ ಮಿತ್ರ ರಾಷ್ಟ್ರಗಳನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ.
ಅಮೆರಿಕ ಕೂಡ ಎಚ್ಚರಿಕೆ ಸಂದೇಶವನ್ನ ಕೊಟ್ಟರು, ಯಾವಾಗ ಯುದ್ಧ ನಿಲ್ಲಿಲ್ಲ. ಈ ಕಡೆಯಿಂದ ಅಮೆರಿಕ ಕೂಡ ಸುಮ್ಮನಾಗ್ತಾ ಇಲ್ಲ. ದಾಳಿಗೆ ಪ್ರತಿದಾಳಿ ಅನ್ನುವಂತೆ ಕ್ಷಿಪಣಿಗಳ ಗೋಡೌನ್ ಅನ್ನೇ ಉಡೀಸ್ ಮಾಡಿದೆ. ನಮ್ಮ ಎಕ್ಸ್ ಖಾತೆಯಲ್ಲಿ ಆ ವಿಡಿಯೋಗಳನ್ನ